ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಫಸ್ಟು ಕಡಲೆಕಾಯಿ ಬೀಜ, ಕಡಲೆಬೇಳೆ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಬಿಡಿ. ಯಾಕಂದರೆ ಟೊಮೊಟೊ ಎಲ್ಲ ಹಾಕ್ತೀವಲ್ಲ, ಇದು ಕರಮ್ ಅಂತ ಸಿಗೋಲ್ಲ, ಬಾಯಿಗೆ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ಒಂಚೂರು ಸಾಸಿವೆ, ಒಂಚೂರು ಉದ್ದಿನಬೇಳೆ. ನಿಮ್ಮ ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ನೋಡಿಕೊಂಡು ಹಾಕಿ. ಬೆಳ್ಳುಳ್ಳಿ ತುಂಬ ಸಣ್ಣಗೆ ಹಚ್ಕೋಬೇಕು, ಅದಕ್ಕೆ ಫೇವರ್ ಕೊಡೋದೇ ಬೆಳ್ಳುಳ್ಳಿ. ಆ ಬೆಳ್ಳುಳ್ಳಿ ತುಂಬ ಕೆಂಪಗಾಗಂಗೆ ಫ್ರೈ ಮಾಡ್ಕೊಳ್ಳಿ. ಈ ಥರ ಕೆಂಪಗಾಗಬೇಕು. ಆಮೇಲೆ ಸಣ್ಣಗೆ ಹಚ್ಚಿರೋ ಶುಂಠಿ, ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ಮೆಣಸಿನ್ಕಾಯಿ ತುಂಬ ಖಾರ ಇದೆ, ನಾನು 2 ಹಾಕಿದ್ದೀನಿ. ಒಂದು ಸ್ವಲ್ಪ ಪುದೀನ, ಅದೇನು ಹಚ್ಚೋದು ಬೇಡ, ಬರೀ ಎಲೆನೇ ಹಾಗೆ ಹಾಕ್ಬಿಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಸಣ್ಣಗೆ ಹಚ್ಚಿರೋ ಟೊಮೆಟೊ, ಹಣ್ಣಾಗಿರೋ ಟೊಮೊಟೊ ತೊಗೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಇರೋ ಟೊಮೊಟೊಲ್ಲ ಅಷ್ಟು ಟೇಸ್ಟ್ ಕೊಡೋಲ್ಲ ಅದು. ಸಣ್ಣಗೆ ಹಚ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿನ ಹಾಕಿ ಅದು ಚೆನ್ನಾಗಿ ಪೇಸ್ಟ್ ಆಗಬೇಕು. ಗೊತ್ತೇ ಆಗಬಾರ್ದು, ಟೊಮೊಟೊ ಬಾಯಿಗೆ ಸಿಗಬಾರ್ದು, ಆ ಥರ ನುಣ್ಣಗೆ ಪೇಸ್ಟ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ತಣ್ಣಗಾದಮೇಲೆ ಕಲಸಿದ್ರೆ ಚೆನ್ನಾಗಿರುತ್ತೆ. ಹಸಿ ಕಾಯಿ ತುರಿ ಒಂದು ಸ್ವಲ್ಪ, ಅದನ್ನು ಅದರಲ್ಲೇ ಹಾಕಿ ಬಾಡಿಸ್ಕೊಳ್ಳಿ. ಆಮೇಲೆ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ, ಅಷ್ಟೇ. 2 ಮುಚ್ಚಿಡಿ. ಸ್ವಲ್ಪ ತಣ್ಣಗಾದಮೇಲೆ ಅನ್ನ ಹುಡಿಯಾಗಿರುತ್ತಲ್ಲ, ತಣ್ಣಗಾದಮೇಲೆ ಅವಾಗ ಕಲಸಿ. ಬೆಳಗ್ಗೆ ಟಿಫನ್ಗೆಲ್ಲ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.